Mohan Das ji is our national leader. He has also attended the meeting. ಈ ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಒಂದು ಐತಿಹಾಸಿಕ ಒಂದು ಪಾದಯಾತ್ರೆಯನ್ನು ಮೈಸೂರುವರೆಗೆ, ಬೆಂಗಳೂರಿಂದ ಮೈಸೂರುವರೆಗೂ ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಂದು ಕಡೆ ಒಂದು 8-10 ಸಾವಿರ ಜನ ಪ್ರತಿ ಕ್ಷೇತ್ರದಲ್ಲಿ ಸೇರ್ತಾರೆ. ಬಹುಶಃ ಸಿದ್ದರಾಮಯ್ಯನವರ ಇದು ಕೊನೆಯ ಒಂದು ಅವಕಾಶ. ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಅವ್ರಿಗೂ ಗೌರವ ಬರುತ್ತೆ, ಪಕ್ಷಕ್ಕೂ ಗೌರವ ಬರುತ್ತೆ. ಇಲ್ಲ ಅಂದರೆ ಸಹಜವಾಗಿಯೇ ರಾಜ್ಯಪಾಲರು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗ್ಬೋದು. ಅದಕ್ಕೆ ಅವಕಾಶ ಕೊಡದೇ ಅವರೇ ರಾಜೀನಾಮೆ ಕೊಡುವಂಥದ್ದು ಒಳ್ಳೆಯದು ಅಂತೇಳಿ ಒಂದು ಸಲಹೆಯನ್ನು ನಾನು ಕೊಡ್ತೇನೆ. ಇದರ ಮೇಲೆ ಕಚೇರಿ ದುರ್ಬಳಕೆ ಆಗ್ತಾ ಇದೆ ಅಂತ ಆರೋಪವನ್ನು ಮಾಡ್ತಾರೆ. ಆ ರೀತಿ ಆರೋಪಗಳು ವಾಸ್ತವಿಕ ಸತ್ಯ ಸಂಗತಿ ಏನು ಅಂತ ಇಡೀ ದೇಶದ ಜನಕ್ಕೆ, ಜನತೆಗೆ ಗೊತ್ತಿದೆ. ಈ ರೀತಿ ಆರೋಪ ಮಾಡೋದ್ರಿಂದ ಅವರ ಆರೋಪದಿಂದ ಮುಕ್ತರಾಗೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ವಾಸ್ತವಿಕ ಸ್ಥಿತಿ ಏನಂತ ಜಗತ್ತಿಗೆ ಗೊತ್ತಿರೋದ್ರಿಂದ ಈ ರೀತಿಯ ಮಾತುಗಳಿಂದ ಅವರು ಬಚಾವಾಗೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಮನವಿ. ಸರ್, ಇನ್ನೊಂದು ಚೆನ್ನಾರೆಡ್ಡಿ ಅವರ ಮೇಲೆ ನಿನ್ನೆ ಯದಗಿರಿಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ಹೃದಯಾಘಾತದಿಂದ ಸಾವಾಗಿದೆ. 30 ಲಕ್ಷ ರೂಪಾಯಿ ಅವ್ರನ್ನ ತೆಗೆದುಕೊಂಡು ಮಾಹಿತಿ ಇಲ್ಲ.